ಎಲ್ರಿಗೂ ನಮಸ್ಕಾರ. ಇವತ್ತು ಪತ್ರಿಕಾ ಭವನದಲ್ಲಿ ಒಂದು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದೆ. ಅದರ ಉದ್ದೇಶನೇ ಮೊನ್ನಿನ ದಿವಸ ನಾವು JDS ಪಕ್ಷ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದೇವೆ. ಸುಮಾರು ಒಂದು 500 ಕಾರ್ಯಕರ್ತರು ಇಡೀ ಜಿಲ್ಲಾದ್ಯಂತ ಮನೆ ಮನೆಗೆ ಹೋಗಿ ಸಾಗರ್ ಈಶ್ವರ್ ಖಂಡ್ರೆ ಅವ್ರ ಬಗ್ಗೆ ಮತ ಚಲಾಯಿಸ್ರು ಅಂತೇಳಿ ಮನವರಿಕೆ ಮಾಡಿಸ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ, ನಾವು ಯಾಕೆ ಕಾಂಗ್ರೆಸ್ ಪಡೆ ಸೇರ್ಪಡೆಗೊಂಡಿದ್ದೇವೆ ಅಂತಂದರೆ, ಮೊನ್ನೆ BJP ಸರ್ಕಾರದಲ್ಲಿ ಸಂವಿಧಾನ ಬದಲಾವಣೆ ಮಾಡೋದ್ರ ಬಗ್ಗೆ ಆಗಲಿ, SC ST OBCಗಳ ರಿಸರ್ವೇಷನನ್ನು ಕಿತ್ತಾಕೋದ್ರ ಬಗ್ಗೆ ಆಗಲಿ ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ. ಅವರು ಬಹಿರಂಗವಾಗಿ ಒಂದು ಹೇಳಿಕೆ ನೀಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ನಾವು ಈ ಬಾರಿ ಮಾನ್ಯ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಒಂದು ಬಹಿರಂಗ ಸಭೆಯಲ್ಲಿ SC ST OBCಗಳ ಏನು ರಿಸರ್ವೇಷನ್ ಇದೆ ಅದು ತೆಗೆದಾಕ್ತೀವಿ, ಅದು ಸಮಾಪ್ತ ಮಾಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆ ನೀಡಿರ್ತಾರೆ. ಅದನ್ನು ಖಂಡಿಸಿ ಮತ್ತು ಮಾನ್ಯ ಬೀದರ್ ಸಂಸದರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರು ಕೂಡ ಕಾಂಗ್ರೆಸ್ ಪಕ್ಷ ಕೇವಲ ಒಂದೆರಡು ಜಾತಿಗೆ ಸೀಮಿತ ವೋಟರ್ಸ್ಗಳನ್ನು ವೋಟ್ ಬ್ಯಾಂಕಾಗಿ ಮಾಡ್ಕೊಂಡು ರಾಜಕೀಯ ಮಾಡ್ತಾಯಿದ್ದಾರೆ, ಅವ್ರ ಹತ್ರ ಯಾರೂ ಇಲ್ಲ ಅನ್ನೋ ಒಂದು ಮಾತು ಹೇಳಿ ಕೂಡ ಇಡೀ ಬೀದರ್ ಜನತೆಗೆ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲ ಜನರಿಗೂ ಕೂಡ ಒಂದು ಮನಸ್ಸು ನೋಯಿಸುವಂಥ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಇಡೀ ವಿಶ್ವದಾಗ ಮತ್ತು ಭಾರತದಾಗ ಎಲ್ಲಕ್ಕ ದೊಡ್ಡ ಪಕ್ಷ ನಮ್ದದ, ಕಾರ್ಯಕರ್ತರ ಪಡೆ ಪಕ್ಷ ನಮ್ದದ. ಕಾಂಗ್ರೆಸ್ ಅವು ಏನೋ ಒಂದು 2-3 ಜಾತಿದ ಓಟ್ ತೊಗೊಂಡೇನು ಅದಲ್ಲ, ಅಷ್ಟೇ ಆಟ ಆಡಂಬಳತ್ತ, ಅದಕ್ಕೆ ಬಿಟ್ಟು ನಯ ಪೈಸಾ ಅವ್ರ ಬಗ್ಗೆ ಗುಂಜಾಯಿಸಿಲ್ಲ. ಯಾಕಂತಂದರೆ ಇವತ್ತು ನಾವು ಯಾವುದೇ ಒಂದು ಪಕ್ಷಕ್ಕೆ ಮತ ನೀಡಬೇಕಾದ್ರೆ ಅಭಿವೃದ್ಧಿ ಪರವಾಗಿ, ಮಹಿಳೆಯರ ಸುರಕ್ಷಿತ ಪರವಾಗಿ, ಎಜುಕೇಷನ್ ಬಗ್ಗೆ ಇದನ್ನು ಯಾರು ಜಾಸ್ತಿ ಪ್ರಾಮುಖ್ಯತೆ ನೀಡ್ತಾರೋ ಅವರನ್ನು ಒಂದು ಅಧಿಕಾರಕ್ಕೆ ತರಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಓಟ್ ನೀಡ್ತಾರೆ ವಿನ ಅವ್ರ ಥರ ಹೇಳಿಕೆ ನೀಡಿ ಇಡೀ ಅವರು ಒಂದು ಹೇಳಿಕೆನೇ ಇವತ್ತು ಅವ್ರ ಸೋಲಿಗೆ ಕಾರಣವಾಗ್ತಾ ಇದೆ. ಮತ್ತು ಯುವಕರಾಗಿರ್ತಕ್ಕಂಥ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಏನು ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದೇನೋ ಇದು ನಿಜವಾಗ್ಲೂ ಕೂಡ ಯುವಕರಿಗೆ ಒಂದು ಹುಮ್ಮಸ್ ತಂದಿರತಕ್ಕಂಥ ವಿಷಯ. ಈ ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಗೆಲುವು ಸಾಧಿಸಿದ್ದಾರೆ ಅಂತಂದರೆ ಅದು ಸಾಗರ್ ಈಶ್ವರ್ ಖಂಡ್ರೆ ಅವರು ಅಂತ ಹೇಳಿ ನಾನು ಮಾನ್ಯ ನಮ್ಮ ಎಲ್ಲ ಬೀದರ್ ಜಿಲ್ಲೆ ಜನತಾ ಮುಖಾಂತರ, ಪತ್ರಿಕೆ ಮುಖಾಂತರ ಒಂದು ವಿರೋಧಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಜೊತೆಗೆ ನಾವು ಗೆದ್ದು ಬಂದ ಮೇಲೆ ಏನೇನು ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ಸಚಿವರಿಗೆ ತಗೊಂಡು, ಸಂಸದರಿಗೆ ತಗೊಂಡು ನಾವೇ ಮುಂದಾಗಿ ಮನೆ ಮನೆಗೆ ಭೇಟಿ ನೀಡಿ ಪ್ರತಿಯೊಬ್ಬರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ನಾನು JDSನಲ್ಲಿ ಮೊದಲಿದ್ದಾಗ ಯುವ ಜನತಾ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅದನ್ನು ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟೇ, ಈ ಬಾರಿ ಬೀದರ್ ಬದಲಾವಣೆ ಬಯಸ್ತಾ ಇದೆ. ಸಾಗರ್ ಈಶ್ವರ್ ಖಂಡ್ರೆ ಅವರ ಗೆಲುವು ಸತಸಿದ್ಧ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಎಲ್ರಿಗೂ ತಿಳಿಸ್ತೇನೆ. ನಾನು ಮೊದಲಿಗೂ BJP ಜೊತೆ ಏನು ಮೈತ್ರಿ ಆಗಿದ್ದಾರೋ ಅವತ್ತು ಒಂದು ಖಂಡನೆ ಮಾಡಿದೆ. ಮತ್ತು ಕೊನೆ ಗಳಿಗೆವರೆಗೂ ಮತ್ತು ಅವರು ಮೈತ್ರಿಯನ್ನು ಹಿಂಪಡಿತಾರೇನೋ ಅನ್ನೋ ಒಂದು ಉದ್ದೇಶದಿಂದನೇ ಇಲ್ಲಿವರೆಗೂ ವೇಟ್ ಮಾಡಿದ್ವಿ. ಬಟ್ ಇವತ್ತು ಅವ್ರು ಏನು ಮುನ್ವಾದಿಗಳ ಜೊತೆ ಸೇರ್ಕೊಂಡಿದ್ದಾರೋ, ಸೊ ಅದನ್ನು ಕಂಡು ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷ ಸರ್ ಮೊನ್ನೆ ನಾವು ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸರ್ ಅವ್ರ ನೇತೃತ್ವದಲ್ಲಿ ಸುಮಾರು ಒಂದು 60-70 ಜನ ಸೇರ್ಕೊಂಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಒಂದು 500-600 ಕಾರ್ಯಕರ್ತರಿದ್ದಾರೆ ಸರ್. ಪ್ರತಿಯೊಬ್ಬರು ಅವ್ರವ್ರ ಕ್ಷೇತ್ರದಲ್ಲಿ ಹೋದಾಗೆ ಅವ್ರವ್ರು ಸೇರ್ಪಡೆ ಆಗಲಿ, ಯಾಕಂದರೆ ಅವ್ರಿಗೂ ಪಕ್ಷ ತೊರೆದು ಬಂದಿದ್ದಾರೆ ಅಂತೇಳಿ ಗಮನದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಅವ್ರವ್ರ ಭಾಗದಲ್ಲಿ ಅವ್ರವ್ರಿಗೆ ಜಾಯ್ನ್ ಆಗಲಿ ಅಂತ ಹೇಳಿದ್ದೀನಿ ಸರ್.